Deputy Chief Minister of Karnataka D.K. Shivakumar and Minister for Bengaluru Development spoke to former mayors and corporators to sort their suggestions for the development of Bangalore city and to discuss Bruhat Bengaluru Mahanagara Palike elections, which has been put off since September 2020. He also asked former mayors to make preparations for BBMP election work and focus on areas where enough votes were not accumulated in the previous elections. Former Mayor Padmavati said, BBMP elections is the need of the hour. After Congress party's win in Karnataka, it would be easier for the party to win the BBMP elections as well. ಎಲೆಕ್ಷನ್ ಯಾವತ್ತೂ ಕೂಡ ಚುನಾವಣೆ ಈಸಿ ಅಂತ ಅನ್ಕೊಳ್ಳೋದು ತಪ್ಪಾಗುತ್ತೆ ಸರ್. ಚುನಾವಣೆ ಯಾವತ್ತೂ ಕೂಡ ಚುನಾವಣೆನೇ ರೀತಿಯಲ್ಲಿ ನಾವು ಎದುರಿಸಬೇಕಾಗಿ ಬರುತ್ತೆ. ಸೊ ಇವತ್ತು ಕಾಂಗ್ರೆಸ್ ಬಹಳ ಬಹುಮತದಿಂದ ಕಳೆದ 35 ವರ್ಷಗಳ ಹಿಂದೆ ಇರತಕ್ಕಂಥ ಒಂದು ಬಹುಮತದ ಆಡಳಿತ ಸರ್ಕಾರ ಈಗ ಕಾಂಗ್ರೆಸ್ ಪಕ್ಷದಾಗಿದೆ. ಸೊ ಇಂಥ ಸಮಯದಲ್ಲಿ ಚುನಾವಣೆ ಮಾಡಿದ್ರೆ ಹೆಚ್ಚಿನ ಒಂದು ಲಾಭದಾಯಕವಾಗಿರುತ್ತೆ. ಜೊತೆಯಲ್ಲಿ ಏನು ಇವತ್ತು 5 ಗ್ಯಾರಂಟಿಗಳನ್ನ ಸರ್ಕಾರ ಕೊಡ್ತಾ ಇರ್ತಕ್ಕಂಥದ್ದು ಕೂಡ ಭಾಳ ವಿಶೇಷವಾಗಿ ಅದರಲ್ಲೂ ಮಧ್ಯಮ ವರ್ಗ ಕೆಳವರ್ಗದವರಿಗೆ ಬಹಳ ಅನುಕೂಲವಾಗುವಂಥ ಒಂದು ಯೋಜನೆಗಳನ್ನ ಕೊಡ್ತಾ ಇದ್ದಾರೆ. ಸೊ ಇದೆಲ್ಲರ ಜೊತೆಗೆ ಇಂಥ ಒಂದು ಸಮಯದಲ್ಲಿ ಚುನಾವಣೆ ಬಹಳ ಮುಖ್ಯ ಅಂತೇಳಿ ಅನ್ನಿಸ್ತಾ ಇದೆ. Former corporator A.R. Zakir said, former mayors and party leaders were called to review on delimitation and BBMP elections was the focus of discussions. The mayors and party leaders from BBMP were called, and the meeting was just a pleasantry meeting, and we were invited to greet the Deputy Chief Minister. And in the meeting, the upcoming BBMP elections also were discussed. And since there is a review for the delimitation, that should happen in a brief time, and after that, then the category, and within a short period of time, we should have the elections of BBMP. That is what was discussed. Do you think since Congress has come to power, easy to win the elections, BBMP elections? Yes, definitely. See, after winning 135 seats from the state and being Bangalore, we were at the helm of affairs at the BBMP for quite some time. And definitely we are going to break through and we will win more than 70% of the seats in Bangalore city. Former Mayor D. Venkatesh Murthy said, former mayors were called to discuss strategy for BBMP elections and the suggestions were taken for the upcoming BBMP elections. ಈಜಿ ಏನು ಇಲ್ಲ, ಆದರೆ ಪ್ರಾರಂಭ ಮಾಡಿ ಯಾವ ರೀತಿ ನಾವು ಬೆಂಗಳೂರು ಮಹಾನಗರನ ಹಿಡಿಬೇಕು ಅದರ ಸಲುವಾಗಿ ಮಾಜಿ ಮೇಯರ್ಗಳನ್ನ ಸಭೆ ಕರೆದಿದ್ದರು ಅಧ್ಯಕ್ಷರು ಮತ್ತು ಬೆಂಗಳೂರು ಉಸ್ತುವಾರಿ DCM ಸಾಹೇಬರು. ಯಾವ ರೀತಿ ಮಾಡಬೇಕೇನೋ ಅಂತ ಸಲಹೆ ಕೇಳಿದ್ದಾರೆ, ನಾವು ಕೊಟ್ಟಿದ್ದೀವಿ. ಮತ್ತು ಕಮಿಟಿಗಳೆಲ್ಲ ಮಾಡಿದ್ದಾರೆ. ಆ ಕಮಿಟಿಗಳವರೆಲ್ಲ ವರದಿ ಕೇಳಿದ್ದಾರೆ. 2-3 ದಿನದಲ್ಲಿ ವರದಿ ಕೊಟ್ಟು ಇಲ್ಲಿ ಕಾಂಗ್ರೆಸ್ಸು ಬರಬೇಕು ಬೆಂಗಳೂರು ಮಹಾನಗರದಲ್ಲಿ ಅಂತೇಳಿ ಪ್ರಯತ್ನ ಮಾಡೋಕ್ಕೆ ಹೇಳಿದ್ದಾರೆ. ಆ ನಿಟ್ಟಿನಲ್ಲಿ ನಾವೆಲ್ಲ ಕೆಲಸ ಮಾಡ್ತೀವಿ. ಆಮೇಲೆ ಒಂದೊಂದು ಕಾನ್ಸ್ಟಿಟ್ಯೂನ್ಸಿಗೆ ಎಲ್ಲಿ ನಮ್ಮ MLAಗಳಿಲ್ಲೋ ಅಲ್ಲೆಲ್ಲ ಒಬ್ಬೊಬ್ಬರನ್ನ ಮಾಜಿ ಮೇಯರ್ಗಳನ್ನ ಪಾರ್ಟಿ ಲೀಡರ್ಗಳನ್ನೆಲ್ಲ ಇನ್ಚಾರ್ಜ್ ಹಾಕಿದ್ದಾರೆ. ಅದರ ಸಲುವಾಗಿ ಎಲ್ಲರೂ ಬ್ಲಾಕ್ ಅಧ್ಯಕ್ಷರುಗಳನ್ನ ಡಿಫಿಡೆಂಟ್ MLAಗಳನ್ನ ಎಲ್ಲರನ್ನು ಒಟ್ಟುಗೂಡಿಸ್ಕೊಂಡು ಕೆಲಸ ಮಾಡೋಕ್ಕೆ ಹೇಳಿದ್ದಾರೆ. ನಗರದ ಮಾಜಿ ಮೇಯರ್ಗಳ ಸಭೆಯನ್ನು ನಡೆಸಿದ್ದೇನೆ. ಅವರೆಲ್ಲ ಸಲಹೆಗಳನ್ನು ಬೆಂಗಳೂರನ್ನ ಯಾವ ರೀತಿ ಅಭಿವೃದ್ಧಿ ಮಾಡ್ಬೋದು, ಬೆಂಗಳೂರಿಗೆ ಯಾವ ರೀತಿ ಅತಿ ಹೆಚ್ಚು ಹಣನ ಅಭಿವೃದ್ಧಿಗೋಸ್ಕರ ಶೇಖರಣೆ ಮಾಡ್ಬೋದು, ಎಲ್ಲೆಲ್ಲಿ ಲೂಸ್ ಪೋಲ್ಸ್ ಇದೆ, ಎಲ್ಲಿ ನಮ್ಮ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಬಗ್ಗೆ ಏನು ನಿಮ್ಮ ಅಭಿಪ್ರಾಯ, ಆಮೇಲೆ ಬೆಂಗಳೂರಿನಲ್ಲಿ ರಸ್ತೆಯಲ್ಲಿ ಕಸ ಹಚ್ಕೊಂಡು ತೆಗೆದುಕೊಂಡು ಹೋಗ್ತಾ ಇರೋರು ಕೆಲವರೆಲ್ಲ ರಸ್ತೆ ಬದಿಲೇ ಹಾಕ್ತಾ ಇದ್ದಾರೆ, ಹಾಕಿ ಬೆಂಗಳೂರು ಸುಂದರವನ್ನು ಹಾಳು ಮಾಡ್ತಾ ಇದ್ದಾರೆ. ವಿಶೇಷವಾಗಿ ಬೆಂಗಳೂರಿನ ಬಾರ್ಡರ್ಗಳಲ್ಲಿ ವಿಪರೀತ ನಡೀತಾ ಇದೆ. ನ್ಯಾಷನಲ್ ಹೈವೇ ಆಗಿರ್ಬೋದು, ಸ್ಟೇಟ್ ಹೈವೇ ಆಗಿರ್ಬೋದು, ಬೇರೆ ಕಡೆ ಎಲ್ಲ ಎಲ್ಲಿ ಮನೆಗಳಿಲ್ಲ ಅಲ್ಲಿ ಮನೆ ಎಲ್ಲ ಹೋಗಿ ಆಮೇಲೆ ಕೆಲವು ಕಡೆ ಸ್ಟಾಮ್ ವಾಟರ್ನಲ್ಲೇ ಹೋಗಿ ಕಸನ ತುಂಬ್ತಾ ಇರೋದೆಲ್ಲ ನಮ್ಮ ಗಮನಕ್ಕೆ ಬಂದಿದೆ. ಅದನ್ನು ಯಾವ ರೀತಿ ನಿಲ್ಲಿಸ್ಬೋದು ಅನ್ನೋದನ್ನ ಅವರ ಸಲಹೆಗಳನ್ನು ಕೇಳಿದ್ದೇನೆ. ಸದ್ಯದಲ್ಲೇ ಅದಕ್ಕೆ ಯಾವ ರೀತಿ ಒಂದು ಡೈರೆಕ್ಷನ್ಸ್ ನಾನು ಕೊಡಬೇಕು, ಯಾವ ರೀತಿ ಕಂಟ್ರೋಲ್ ಮಾಡಬೇಕು, ಯಾವ ರೀತಿ ಎಷ್ಟು ವೆಹಿಕಲ್ ಆ ರೀತಿ ನಮ್ಮ ಡೆಬ್ರಿಸ್ನ ತೆಗೆದುಕೊಂಡು ಹೋಗ್ತಾರೆ ಅವ್ರನ್ನ ಯಾವ ರೀತಿ ಟ್ರ್ಯಾಕ್ ಮಾಡಬೇಕು, ಹೆಂಗೆ ಅವ್ರ ಮೇಲೆ ಫೈನ್ ಹಾಕಬೇಕು, ಹೆಂಗೆ ಗಾಡಿನ ಸೀಸ್ ಮಾಡಬೇಕು, ಇದೆಲ್ಲ ಕೂಡ ಅನೇಕ ವಿಚಾರಗಳನ್ನು ಚರ್ಚೆ ಮಾಡಿದ್ದೇನೆ. ಅವರು ಸಲಹೆಗಳನ್ನು ಕೊಟ್ಟಿದ್ದಾರೆ. ಬೆಂಗಳೂರು ನಗರದ ಎಲ್ಲ ಶಾಸಕರ ಸಭೆಯನ್ನು ಕೂಡ ಕರೀತಾ ಇದ್ದೀನಿ. ಆಲ್ ನಮ್ಮ ಬೆಂಗಳೂರು ನಗರಕ್ಕೆ ಸಂಬಂಧಪಟ್ಟಂತ ಎಲ್ಲ ಕಾರ್ಪೊರೇಷನ್
ಸಂಬಂಧಪಟ್ಟಂತ ಎಲ್ಲ ಶಾಸಕರನ್ನ ಕರೆದು ಅವ್ರ ಸಲಹೆ ಕೂಡ ನಾನು ತೆಗೆದುಕೊಳ್ತಾ ಇದ್ದೀನಿ. ಆಲ್ ಪಾರ್ಟಿ ಆಮೇಲೆ ನಮ್ಮ ಪಾರ್ಟಿಯನ್ನು ನಾನು ಸಮ್ಮೇಳನ ಮಾತಾಡ್ತೀನಿ. ನಮ್ಮ ಪಾರ್ಟಿನೂ ವಿಶ್ವಾಸ ತೆಗೆದುಕೊಳ್ಬೇಕಲ್ಲ. ಸೋಮವಾರ ಆಲ್ ಪಾರ್ಟಿ ಕರಿತೀನಿ. ಅದಾದ್ಮೇಲೆ ಮಿಕ್ಕಿದ್ದು ನಮ್ಮ ಪಾರ್ಟಿದು ಅದು ನಮ್ಮ ಇಂಟರ್ನಲ್ ಅದು ಇವತ್ತು ಹೆಂಗೆ ಇಲ್ಲಿ ಇಂಟರ್ನಲ್ ಮಾಡಿದ್ದೀನಿ ಅದನ್ನು ಕೂಡ ನಾನು ಮಾಡ್ತೀನಿ ನಂಬರ್ 1. ಆಮೇಲೆ ಇನ್ನೊಂದು ಅವರೆಲ್ಲ ರಿಕ್ವೆಸ್ಟ್ ಮಾಡಿಕೊಂಡ್ರು ಮೇಯರ್ಗಳು ಈ ಒಂದು ಏನಾದ್ರು ಒಂದು ಗಿಫ್ಟ್ ಕೊಟ್ಟಂಗೆ ಕೊಡಬೇಕು ಅಂತ. ಸೊ ಅದಕ್ಕೆ ಟ್ಯಾಕ್ಸ್ ಪೇ ಮಾಡೋದು 5% ಏನು ರಿಬೇಟ್ ಇದೆ ಕಟ್ಟಿದ್ರೆ 30 ಒಳಗಡೆ ಕಟ್ಟಿದ್ರೆ 5% ರಿಬೇಟ್ ಇದೆ ಟ್ಯಾಕ್ಸ್. ಸೊ ಅದಕ್ಕೆ ಈ ಸಂದರ್ಭದಲ್ಲಿ ಜೂನ್ 30ನೇ ತಾರೀಕುವರೆಗೂ ಆ ರಿಬೇಟ್ನ ಎಕ್ಸ್ಟೆಂಡ್ ಮಾಡಿದ್ದೀವಿ. ಈ ಎಲೆಕ್ಷನ್ಸ್ ಇತ್ತು, ಮಧ್ಯ ಇತ್ತು. ಸೊ 30ನೇ ತಾರೀಕು ಜೂನ್ ಒಳಗಡೆ ಯಾರು ಟ್ಯಾಕ್ಸ್ ಕಟ್ಟಬೇಕು ಅಂತ ಇದ್ರೆ 5% ರಿಬೇಟ್ನ ವರ್ಷದ ಫುಲ್ ಕಟ್ಟಿದ್ರೆ 5% ರಿಬೇಟ್ ಸಿಗ್ತದೆ. ಚರ್ಚೆ ಮಾಡಿದ್ದೀನಿ. ಅದನ್ನ ನೆಕ್ಸ್ಟ್ ಒಂದು ಕಮಿಟಿ ಇದೆ, ಆ ಕಮಿಟಿಯವರೆಲ್ಲ ಕೂತ್ಕೊಂಡು ಮಾತಾಡ್ತಾರೆ.